ಹೇಗಿದ್ದೀರಾ ಅಂತ ಕೇಳಿದ್ರೆ ರಾಂಗ್ ಆಗುತ್ತೇನೋ ನಿಮ್ಮ ವಿಷಯದಲ್ಲಿ. ಯಾಕೆಂದರೆ ಜನರಿಗೆ ಹೇಗಿದ್ದೀರಿ, ಜೀವನ ಹೇಗಿದೆ ಅಂತ ಹೇಳಿ ಹಲವಾರು ಪಾಠಗಳನ್ನು ನೀವು ಮಾಡ್ತಾ ಇರ್ತೀರಾ. ಆದರೆ ಈ ಒಂದು ಡೆಕೇಡಿಂದ ಜನರ ಜೀವನ ನೋಡೋದು ಅಥವಾ ಜೀವನ ಅರ್ಥ ಮಾಡ್ಕೊಳ್ಳೋ ದೃಷ್ಟಿಕೋನನೇ ಬಹಳ ಬದಲಾಗ್ಬಿಟ್ಟಿದೆ ಅಂತ ಅನ್ಸುತ್ತೆ ನನಗೆ. ಇತ್ತೀಚೆಗೊಂದು 6 ತಿಂಗಳಿಂದ ಈಚೆಗಂತೂ ಕೆಲವೊಂದು ಕೇಸಸ್ ನೋಡಿದಾಗ ಯಾಕಿಷ್ಟು ಕಾಂಪ್ಲಿಕೇಟೆಡ್ ಇದೆ ಲೈಫು ಅಂತ ಅನ್ಸುತ್ತೆ. ನಾವು ನ್ಯೂಸ್ ಚಾನಲಲ್ಲಿ ಇರೋದ್ರಿಂದ ಸುದ್ದಿಗಳು ಬರ್ತಾನೆ ಇರುತ್ತೆ. ಅದರಲ್ಲೂ ಈ ಕ್ರೈಮ್ ಸುದ್ದಿಗಳು ಜಾಸ್ತಿ. ಸಣ್ಣ ಸಣ್ಣ ವಿಷಯಕ್ಕೆ ಮರ್ಡರ್ಸ್ ಆಗೋದು ಅಥವಾ ದೌರ್ಜನ್ಯ ಮಾಡೋದು ಅಥವಾ ಬೇರೆ ಬೇರೆ ರೀತಿಯ ಕ್ರೈಮ್ ಸುದ್ದಿಗಳನ್ನ ನಾವು ನೋಡ್ತಾ ಇರ್ತೀವಿ. ಸ್ಪೆಷಲಿ ಸಂಬಂಧಗಳಲ್ಲಿ, ಗಂಡ ಹೆಂಡತಿ ಸಂಬಂಧದಲ್ಲಿ ಅಥವಾ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಸಂಬಂಧದಲ್ಲಿ ಕ್ರೈಮ್ ಸುದ್ದಿಗಳು ನಾವು ಜಾಸ್ತಿ ಹೆಕ್ಕಿ ತೆಗಿತಾ ಇರ್ತೀವಿ. ಅದರಲ್ಲಿ ಜಾಸ್ತಿ ಇದೇ ಇರುತ್ತೆ. ಸಂಬಂಧಗಳ ವಿಷಯದಲ್ಲೇ ಜಗಳ, ಸಂಬಂಧಗಳ ವಿಷಯದಲ್ಲೇ ಕೊಲೆ, ಸಣ್ಣ ಸಣ್ಣ ವಿಷಯಕ್ಕೂ ಟ್ರಿಗರ್ ಆಗೋದು, ಸ್ಟ್ಯಾಪ್ ಮಾಡಿಬಿಡೋದು ಅಥವಾ ಫ್ರಿಜ್ಜಲ್ಲಿ ತುಂಬಿಸಿಡೋದು. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಎಲ್ಲಿಗೆ ಹೋಗ್ತಿದ್ದೀವಿ ನಾವು ಅಂತ. ಏನಾಗಿದೆ? ಭಾವನಾ, ಈಗ ಏನಾಗಿದೆ ಅಂತ ಹೇಳಿದ್ರೆ, ನೀವು ನನ್ನ ಕೇಳಿದ್ರಿ ಈ 10 ವರ್ಷದ ಹಿಂದೆಗೂ ಈಗಲೂ ನನ್ನ ಕೇಳಿದ್ರಿ, ಇನ್ನೊಂದು 5 ವರ್ಷ ಹೋದರೆ ದೊಡ್ಡ ಬ್ರೇಕ್ ಡೌನ್ ಯಾವ್ದಾಗುತ್ತೆ ಅಂತ ಹೇಳಿದ್ರೆ ಮೆಂಟಲ್ ಬ್ರೇಕ್ ಡೌನ್. ಹೇಗೆ ನಮಗೆ ಒಂದು ಈಗ ಪ್ಯಾಂಡಮಿಕ್ ಇತ್ತು, ಆ ಥರ ಮೆಂಟಲ್ ಬ್ರೇಕ್ ಡೌನಿಗೆ ನಾವೆಲ್ಲರೂ ಒಳಗಾಗ್ತಿದ್ವಿ. ಯಾಕೆ ಅಂತ ಕೇಳಿದರೆ, ಈಗ ಈವನ್ ಇಫ್ ಯು ಗೆಟ್ 5 minutes, ನಮ್ಗೆ 5 ನಿಮಿಷ ಟೈಮ್ ಸಿಕ್ಕರೆ ನಾವೇನು ಮಾಡ್ತೀವಿ? ಯಾರಿಗೊಬ್ರಿಗೂ ಕಾಲ್ ಮಾಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ಮೊಬೈಲ್ ಸ್ಕ್ರೋಲ್ ಡೌನ್ ಮಾಡ್ತಾ ಇರ್ತೀವಿ. ಆ 5 minutes ಕೂತ್ಕೊಂಡು ನಿಮ್ಮ ಜೊತೆ ನಿಮಗೆ ಇರೋಕ್ಕಾಗದೇ ಇರತಕ್ಕಂಥ ಇರಿಸು ಮುರ್ಸು ಇದೆ. ಯಾಕಂತ ಹೇಳಿದ್ರೆ ನೋಡಿ, ಎವ್ರಿ ರಿಲೇಷನ್ಶಿಪ್ ನಿಮ್ಮ ಲೈಫಲ್ಲಿ ಇಟ್ಸ್ ಅ ಮಿರರಿಂಗ್. ಈಗ ಎಕ್ಸಾಂಪಲ್ ನಾನು ಬಂದೆ, ಇಫ್ ಐ ಹ್ಯಾವ್ ಇರಿಟೇಷನ್, ಅಜಿಟೇಷನ್ ನನ್ನೊಳಗಡೆ, ನೀವು ನೋಡಿದ ತಕ್ಷಣ ನಾನು ಏನು ಹೇಳಿ ಹಾಗೆ ನಾವು ಮಾತಾಡ್ತೀವಿ. ಆದರೆ ನನ್ನೊಳಗಡೆ ನನಗೆ ಒಂದು ಒಳ್ಳೆ ಸಂಬಂಧ ಇದ್ದರೆ ಐ ವಿಲ್ ಬಿ ನೈಸ್ ಟು ಎವ್ರಿ ಒನ್ ಐ ಮೀಟ್ ಇನ್ ಮೈ ಲೈಫ್ ಅಲ್ವಾ. ಈಗ ಒಂದು ಗಾರ್ಬೇಜ್ ಓಪನ್ ಮಾಡಿದ್ರೆ ಗಾರ್ಬೇಜ್ ಸ್ಮೆಲ್ ಬರುತ್ತೆ, ಒಂದು ಫ್ಲವರ್ ಬುಟ್ಟಿ ಓಪನ್ ಮಾಡಿದ್ರೆ ಫ್ಲವರ್ ಸ್ಮೆಲ್ ಬರುತ್ತೆ. ಹಾಗೆ ನಮ್ಮ ಒಳಗಡೆ ಏನಿರುತ್ತೆ ಇನ್ನರ್ ರಿಫ್ಲೆಕ್ಷನ್ ನಾವು ತೋರಿಸ್ತಾ ಹೋಗ್ತೀವಿ. ಅದಲ್ಲದೆ ಈ ಮೊಬೈಲಲ್ಲಿ ನೋಡಿ ಎಲ್ಲ ಥರದ ಇನ್ಫಾರ್ಮೇಷನು ಬರುತ್ತೆ. ನೋಡಿ, ಎಕ್ಸಾಂಪಲ್ ನೀವು ಬೆಳಗ್ಗೆ ಒಂದು ಹಾಡು ಕೇಳಿದಿರಂದ್ರೆ ಇಡೀ ದಿನ ಹಾಡನ್ನು ಗುನುಗ್ತಾ ಇರ್ತೀರ. ಅದಲ್ಲದೆ ನಿಮ್ಮ ಮನೇಲೂ ಕೂಡ ಹಾಡು ಲಿರಿಕ್ಸ್ ಗೊತ್ತಿರಲಿ, ಸಾಂಗ್ ಗೊತ್ತಿಲ್ಲದೆ ಇರಲಿ, ಎಲ್ಲರೂ ಅದನ್ನು ಗುನುಗ್ತಾ ಇರ್ತಾರೆ. ಅಂಥದ್ರಲ್ಲಿ ಬೆಳಗ್ಗೆ ಫೋನ್ ಓಪನ್ ಮಾಡಿದ ತಕ್ಷಣ ಯಾರೋ ಒಬ್ಬರು ಒಂದು ವೆಕೇಷನ್ಗೆ ಹೋಗಿರ್ತಾರೆ, ಅಥವಾ ಇನ್ನೊಂದು ಯು ವಿಲ್ ಹ್ಯಾವ್ ಸಮ್ ಫೈನಾನ್ಷಿಯಲ್ ಕ್ರಂಚಸ್, ನನಗೆ ಹೋಗೋಕ್ಕಾಗ್ತಾ ಇರಲ್ಲ, ಅಥವಾ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಕೊಲೆ ಸುಲಿಗೆ ಅಥವಾ ಇನ್ನೊಂದು ಯಾವುದೋ ಒಂದು ಡಿಸ್ಟರ್ಬಿಂಗ್ ನ್ಯೂಸ್ಗಳನ್ನು ನೋಡ್ತಾ ಹೋಗ್ತೀವಿ. ಅದಲ್ಲದೆ ಎಷ್ಟೊಂದು ನಾವು ಸ್ಕ್ರೋಲ್ ಮಾಡ್ತಾನೆ ಇರ್ತೀವಿ. ಈಗ ನಮ್ಮ ಬ್ರೈನಿಗೆ ನ್ಯೂರೋ ಟ್ರಾನ್ಸ್ಮಿಟರ್ ಸಿಗ್ನಲ್ಸ್ಗಳೇನಿರುತ್ತೆ, 1 ನಿಮಿಷಕ್ಕೆ ಅಷ್ಟೊಂದು ಇನ್ಫಾರ್ಮೇಷನನ್ನು ಪ್ರೊಸೆಸ್ ಮಾಡೋಕ್ಕಾಗಲ್ಲ. ಎಕ್ಸಾಂಪಲ್, ಯಾವುದೋ ಒಬ್ರನ್ನೊಬ್ರು ತಬ್ಕೊಂಡಿರೋದು ಒಂದು ಲವ್ ವಿಡಿಯೋಸ್ ನೋಡ್ತೀವಿ, ತಕ್ಷಣ ನನ್ನಲ್ಲಿ ಉತ್ಪನ್ನ ಆಗ್ತಕ್ಕಂಥ ಕೆಮಿಕಲ್ ಆಕ್ಸಿಟೋಸಿನ್. ನಂತರ ಯಾರಿಗೊಬ್ರಿಗೆ ಸಹಾಯ ಮಾಡತಕ್ಕಂಥ ವಿಡಿಯೋವನ್ನು ನೋಡ್ತೀನಿ, ಸೆರಾಟಿನಿನ್ ರಿಲೀಸ್ ಆಗ್ತಾ ಹೋಗುತ್ತೆ. ನಂತರ ಇನ್ನೊಂದು ಯಾರಿಗೊಬ್ಬರಿಗೆ ಒಬ್ಬ ಮೇಲಿಂದ ಜಿಗಿತಾ ಇರ್ತಾನೆ, ಡೋಪಮೈನ್ ಎಂಬ ಕೆಮಿಕಲ್ ರಿಲೀಸ್ ಆಗ್ತಾ ಹೋಗುತ್ತೆ. 1 ನಿಮಿಷಕ್ಕೆ ಇಷ್ಟೊಂದು ನ್ಯೂರೋ ಟ್ರಾನ್ಸ್ಮಿಟರ್ ಸಿಗ್ನಲ್ಗಳನ್ನು ನಿನ್ನ ಬ್ರೈನಿಗೆ ಹ್ಯಾಂಡಲ್ ಮಾಡಲಿಕ್ಕೆ ಸಾಧ್ಯನಾ? ಇಲ್ಲ. ಈಗ ನೋಡಿ, ಮುಂಚೆ ಆದರೆ ಒಂದು ಐಸ್ ಕ್ರೀಮ್ ನಮಗೆ ತಿಂದರೆ ಎಷ್ಟು ಸವಸೆ ತಿಂತಾಯಿದ್ವಿ, ಯಾವುದೊಂದು ವೆಕೇಷನಿಗೆ ಹೋದರೆ ಎಷ್ಟು ಅದನ್ನಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ವಿ. ಇವಾಗ ಅದು ಯಾವುದು ಖುಷಿ ಅಂತ ಅನಿಸಲ್ಲ, ಯಾವುದು ಕೂಡ ನನಗೆ ದಿಸ್ ಇಸ್ ಸೋ ಎಕ್ಸೈಟಿಂಗ್ ಅಂತ ಅನಿಸ್ತಾ ಇಲ್ಲ. ಯಾಕೆ? ಬಿಕಾಸ್ ವಿ ಆರ್ ಆಲ್ ಯೂಸ್ ಟು ಇಟ್. ಓವರ್ ಎಕ್ಸ್ಪೋಜರ್, ಕಾನ್ಸ್ಟೆಂಟ್ ಅದು ಡೊಪಾಮೈನ್ ರಶ್ ಇದೆಯಲ್ಲ, ಅದು ಒಳ್ಳೆಯದಲ್ಲ. ನೀವು ನೋಡಿ, ಆ ಹ್ಯಾಪಿನೆಸ್, ಡೊಪಾಮೈನ್ ಅಂದರೆ ಒಂಚೂರು ನಮ್ಮ ವೀಕ್ಷಕರಿಗೆ ತಿಳಿಸ್ತಾರೆ, ಯಾವಾಗ ರಿಲೀಸ್ ಆಗುತ್ತೆ? ಎಕ್ಸಾಂಪಲ್, ಒಂದು ಖುಷಿಯಾಗಿದೆ. ನಾನು ಎಕ್ಸಾಂಪಲ್ ಯಾವುದೋ ಒಂದು ಹೊಸ ಜಾಗಕ್ಕೆ ಹೋಗ್ತೀನಿ, ಹೊಸ ವಿಷಯಗಳನ್ನು ಕಲಿತೀನಿ, ಇದನ್ನು ತಿಂತೀನಿ, ಅಥವಾ ಒಂದು ರಿಲೇಷನ್ಶಿಪ್ಪಿಗೆ ಹೋಗ್ತೀನಿ, ಆ ಡೊಪಮೈನ್ ರಶ್ ಅನ್ನೋದಿರುತ್ತೆ. ಯಾವಾಗ ಅದನ್ನೇ ನಾನು ಕಾನ್ಸ್ಟೆಂಟಾಗಿ ನನ್ನ ಬ್ರೈನನ್ನು ಎಂಟರ್ಟೈನ್ಮೆಂಟಿಗೆ ಒಳಪಡಿಸ್ತಾ ಇರ್ತೀನಿ. ಯಾಕಂತ ಹೇಳಿದ್ರೆ, ನಾವು ಎಮೋಷನಲ್ ಪ್ರಾಣಿ, ಮನುಷ್ಯ ಅನ್ನೋ ಒಬ್ಬ ಭಾವನಾತ್ಮಕ ಜೀವಿ. ನಮಗೆ ಐಸೋಲೇಷನ್, ಈಗ ಒಬ್ಬನಿಗೆ ಜೈಲಲ್ಲಿ ಶಿಕ್ಷೆ ಕೊಡಬೇಕಂದ್ರೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವನನ್ನು ಐಸೋಲೇಷನಲ್ಲಿ ಇರ್ತಾರೆ. ಆದರೆ ಇವಾಗ ನಾವೇನು ಹಾಕಿದ್ದೀವಿ, ಯಾರ ಹತ್ರ ಯಾರೋ ಮಾತಾಡ್ತಾ ಇದ್ರೆ ನೀವು ಮೊಬೈಲ್ ಸ್ಕ್ರೋಲ್ ಮಾಡ್ತಾರೆ, ಯಾರು ಮಾತಾಡ್ಸಿದ್ರೆ ಇರಿಟೇಟ್ ಆಗುತ್ತೆ. ಅಷ್ಟು ಅಡಿಕ್ಟ್ ಆಗ್ತಾ ಹೋಗ್ತಾ ಇದ್ವಿ. ದಿಸ್ ಇಸ್ ಸಚ್ ಅ ರೆಡ್ ಫ್ಲಾಗ್ ಅಂತ ಹೇಳಿದರೆ, ಇದು ಮುಂದೆ ಹೋಗ್ತಾ ಹೋಗ್ತಾ ದೊಡ್ಡ ಪರಿಣಾಮನೇ ಬೀರ್ತಾ ಹೋಗುತ್ತೆ ಹೊರತು